ಹೆಲೋ ಸ್ಟೂಡೆಂಟ್ಸ್, KCT ವಿದ್ಯಾರ್ಥಿಗಳ ಫ್ರೀ ರೌಂಡ್ಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿರ್ತಕ್ಕಂಥ 3 ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, KCT ವಿದ್ಯಾರ್ಥಿಗಳ ಪ್ರೀ ರೌಂಡ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗಿರ್ತಕ್ಕಂತಹ ಪ್ರಮುಖವಾದ 3 ಡೌಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನನ್ನು ನೀಡ್ತಾ ಹೋಗ್ತೀನಿ. ಸೊ ಮೊದಲಿಗೆ ವಿದ್ಯಾರ್ಥಿಗಳಿಗೆ ಈ ವರ್ಷದ ಬದಲಾವಣೆಯ ಮೂಲಕ ಫಸ್ಟು ಪ್ರೀ ರೌಂಡ್ ಇರುತ್ತೆ, ಅದಾದ ನಂತರ ಫಸ್ಟ್ ರೌಂಡ್ ಆದರೆ ಇರುತ್ತೆ. ಸೊ ಫ್ರೀ ರೌಂಡಲ್ಲಿ ನಿಮಗೆ ಕಾಲೇಜ್ ಸಿಕ್ಕಿದ್ರೆ ನೀವು ಕಾಲೇಜ್ಗೆ ಅಡ್ಮಿಷನ್ ಸಹ ಆಗ್ಬೋದಾಗಿರೋದನ್ನೆಲ್ಲ ಮೊದಲೇ ಹೇಳಿದ್ದೀವಿ. ಸೊ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಡೌಟ್ಗಳೇನಂತಂದರೆ, ಪ್ರೀ ರೌಂಡಲ್ಲಿ ಸಿಕ್ಕಿರ್ತಕ್ಕಂಥ ಕಾಲೇಜನ್ನು ನೀವು ಹೋಲ್ಡ್ ಮಾಡಿಟ್ಕೊಂಡು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂತಂದರೆ, ಅಫ್ಕೋರ್ಸ್ ಖಂಡಿತವಾಗ್ಲೂ ನೀವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಫ್ರೀ ರೌಂಡಲ್ಲಿ ಸಿಕ್ಕಿರ್ತಕ್ಕಂಥ ಕಾಲೇಜನ್ನು ನೀವು ಹೋಲ್ಡಲ್ಲಿ ಇಟ್ಕೊಂಡು, ಅದೇ ರೀತಿ ನೆಕ್ಸ್ಟ್ ಫಸ್ಟ್ ರೌಂಡ್ ಇರುತ್ತಲ್ಲ, ಫಸ್ಟ್ ರೌಂಡಲ್ಲಿ ಸಿಕ್ಕಿರ್ತಕ್ಕಂಥ ಕಾಲೇಜನ್ನು ಸಹ ನೀವು ಬೇಕಿದ್ರೆ ಹೋಲ್ಡಲ್ಲಿ ಇಟ್ಕೊಂಡು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಅದಕ್ಕೆ ಕೆಲವು ಪ್ರೋಸೆಸ್ಗಳಿವೆ, ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಟ್ ಪ್ರೆಸೆಂಟ್ ನಿಮಗೆ ಪ್ರೀ ರೌಂಡ್ನ ಮಾಹಿತಿ ತಿಳಿಸ್ತಿರ್ತಕ್ಕಂಥ ಕಾರಣದಿಂದಾಗಿ ಸೊ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ಗಿಂತ ಮುಂಚೆ ಫ್ರೀ ರೌಂಡ್ ಇರುತ್ತಲ್ಲ, ಅದರಲ್ಲಿ ಅಲಾಟ್ ಆಗ್ತಕ್ಕಂಥ ಕಾಲೇಜನ್ನು ನೀವು ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಫಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಎರಡನೇ ಸುದ್ದಿ ಏನಂತಂದರೆ, ನೆಕ್ಸ್ಟ್ ರೌಂಡಲ್ಲಿ ಏನೋ ಸೀಟ್ ಸಿಗುತ್ತೆ, ಓಕೆನಾ. ಸೊ ಫಸ್ಟ್ ರೌಂಡಲ್ಲೂ ಇನ್ ಕೇಸ್ ಪ್ರೀ ರೌಂಡಲ್ಲೂ ಸಿಗುತ್ತೆ, ನೆಕ್ಸ್ಟ್ ಫಸ್ಟ್ ರೌಂಡಲ್ಲೂ ಸಹ ಸಿಗುತ್ತೆ. ಫಸ್ಟ್ ರೌಂಡಲ್ಲಿ ಸಿಕ್ಕಿರ್ತಕ್ಕಂಥ ಕಾಲೇಜ್ ಇಷ್ಟ ಆಗಿಲ್ಲ ಅಂತಂದರೆ ಹೋಲ್ಡಲ್ಲಿ ಇಟ್ಕೊಂಡಿರ್ತಕ್ಕಂಥ ಪ್ರೀ ರೌಂಡ್ಗೆ ನೀವು ಅಡ್ಮಿಷನ್ ಆಗ್ಬೋದಾ? ಯಾಕೆಂತಂದರೆ ಇಲ್ಲಿ ಚೆನ್ನಾಗಿರೋದು ಸಿಕ್ಕಿತ್ತು, ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೇಳಿ ಇದನ್ನು ಹೋಲ್ಡಲ್ಲಿ ಇಟ್ಕೊಂಡಿದ್ದೆ. ಸೊ ನೆಕ್ಸ್ಟ್ ರೌಂಡಲ್ಲಿ ಚೆನ್ನಾಗಿರೋದು ಅಷ್ಟೊಂದು ಚೆನ್ನಾಗಿರೋ ಕಾಲೇಜ್ ಸಿಗಲಿಲ್ಲ ಅನ್ನುವಾಗ ನೀವು ಫಸ್ಟ್ ಸಿಕ್ಕಿತ್ತಲ್ಲ ಹೋಲ್ಡಲ್ಲಿ ಇಟ್ಕೊಂಡಿದ್ದಲ್ಲ, ಅದನ್ನು ಅಡ್ಮಿಷನ್ ಮಾಡ್ಬೋದು ಅಂತಂದರೆ ಅಫ್ಕೋರ್ಸ್ ಮಾಡ್ಬೋದು, ಇದಕ್ಕೂ ಸಹ ಅವಕಾಶ ಇರ್ತಕ್ಕಂಥದ್ದು. ನಂತರ ಮೂರನೇ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ, ಹೋಲ್ಡಲ್ಲಿ ಇಟ್ಕೊಂಡಿರೋ ಕಾಲೇಜ್ಗೆ ಅಡ್ಮಿಷನ್ ಆಗಲೇಬೇಕಾ? ಸೊ ಈ ಒಂದು ಮಾಹಿತಿಯನ್ನು ತಿಳ್ಕೊಳೋದಾದರೆ ಇಲ್ಲ, ಓಕೆನಾ. ನೀವು ಹೋಲ್ಡಲ್ಲಿ ಇಟ್ಕೊಂಡಿರ್ತೀರ ಫಸ್ಟ್ ಪ್ರೀ ರೌಂಡಲ್ಲಿ, ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಗುತ್ತೆ. ಸೊ ಇದಕ್ಕಿಂತ ಅದು ಬೆಟರ್ ಆಗಿದ್ದರೆ ನೀವು ಅದನ್ನು ಅಲ್ಲಿ ಅಡ್ಮಿಷನ್ ಆದರೆ ಆಟೋಮೆಟಿಕಲಿ ಇದನ್ನು ಹೋಲ್ಡಿಂದ ರಿಮೂವ್ ಮಾಡಲಾಗುತ್ತೆ, ಓಕೆನಾ. ಸೊ ಹಾಗಾಗಿ ಈ 3 ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಗಳನ್ನು ನೀವು ತಿಳ್ಕೊಂಡಿರಬೇಕಾಗಿರುತ್ತೆ ಬಿಫೋರ್ ನೀವು ಪ್ರೀ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಿಂತ ಮುಂಚಿತವಾಗಿ. ಸೊ ನೆಕ್ಸ್ಟ್ KCT ಕೌನ್ಸಿಲಿಂಗ್ ಯಾವುದೇ ರೀತಿ ಅಪ್ಡೇಟ್ ಬಂದ ನಂತರ ಆದಷ್ಟು